ಸಮಸ್ತ ಎಲ್ಲ ಏಳು ಮಂದಮ್ಮ ಹಾಗೂ ಆನಂದಲಕ್ಷ್ಮಿ ದೇವರ ಭಕ್ತಾದಿಗಳಲ್ಲೂ ಹಾಗೂ ಕುಂಚಿಟಿಗ ಕುಲಬಂಧುಗಳಲ್ಲೂ ಮುಖ್ಯವಾಗಿ ಎಮ್ಮೇನೂರ ಕುಲದ ಎಲ್ಲ ಅಣ್ಣ ತಮ್ಮಂದಿರು ಹಾಗೂ ಅಕ್ಕ ತಂಗಿಯರು ಸುಮಾರು ದಿನಗಳಿಂದ ನೆನೆಗುಂದಿಗೆ ಬಿದ್ದಿದ್ದಂಥ ಶ್ರೀ ಏಳು ಮಂದಮ್ಮ ಆನಂದಲಕ್ಷ್ಮಿ ದೇವರುಗಳ ಕರಗ ಮಹೋತ್ಸವದಲ್ಲಿ ಸ್ಥಳೀಯ ಗ್ರಾಮಸ್ಥರು ಹಾಗೂ ಎಲ್ಲ ಇಡೀ ಕರ್ನಾಟಕದಾದ್ಯಂತ ಎಮ್ಮೇನೂರ ಕುಲದ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಕ್ಕಂಥ ಈ ಒಂದು ಕರಗ ಮಹೋತ್ಸವ ಇವರೆಲ್ಲರಿಗೂ ಆನಂದಲಕ್ಷ್ಮಿ ಶ್ರೀ ಏಳು ಮಂದಮ್ಮ ಆರೋಗ್ಯ ಆಯುಷ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಈ ವಿಡಿಯೋ ಮಾಡುವ ಉದ್ದೇಶ ಏನಪ್ಪ ಅಂದರೆ, ಕರ್ನಾಟಕದ ಯಾವುದೇ ರಾಜ್ಯದಲ್ಲಾಗಲಿ, ಯಾವುದೇ ಜಿಲ್ಲೆಯಲ್ಲಾಗಲಿ, ಯಾವುದೇ ತಾಲೂಕುಗಳಲ್ಲಾಗಲಿ ಎಲ್ಲ ನಮ್ಮ ಅಣ್ಣ ತಮ್ಮಂದಿರಿಗೂ ತಲುಪಿಸುವುದು ಹಾಗೂ ಈ ಒಂದು ದೇವಸ್ಥಾನದ ಒಂದು ಅಭಿವೃದ್ಧಿಗೆ ಶ್ರಮಿಸಿ ಎಲ್ಲರಿಗೂ ತಲುಪುವಂತೆ ಮಾಡುವುದೇ ನಮ್ಮ ಉದ್ದೇಶ. ದಯವಿಟ್ಟು ಯಾರು ಇದರಿಂದ ಏನೂ ಇದಿಲ್ಲದೆ ಎಲ್ರಿಗೂ ಶೇರ್ ಮಾಡಿ ಹಾಗೂ ಇನ್ನು ಮುಂದೆ ಏನೇ ಕಾರ್ಯಕ್ರಮ ನಡೆದರೂ ಈ ಯೂಟ್ಯೂಬ್ ಮುಖಾಂತರ ಎಲ್ರಿಗೂ ಸಹ ತಲುಪಿಸುವಂಥ ಕೆಲಸನ ಇನ್ನು ಮುಂದೆ ಮಾಡ್ತೀವಿ ಅಂತ ಕೇಳ್ಕೊತೀವಿ. ದಯವಿಟ್ಟು ಎಲ್ರಿಗೂ ತಲುಪಿಸಿ, ಎಲ್ರಿಗೂ ಶೇರ್ ಮಾಡಿ, ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ದಯವಿಟ್ಟು ಯಾರು ನೋಡಿ ಹಾಗೆ ಸುಮ್ಮನಿರಬೇಡಿ ಪ್ಲೀಸ್, ದಯವಿಟ್ಟು. ಏಕೆಂದರೆ ಎಷ್ಟೋ ದಿನದಿಂದ ಮೂಲೆಯಲ್ಲಿ ಬಿದ್ದಿದ್ದಂಥ ಈ ಒಂದು ದೇವಸ್ಥಾನ ಈಗ ಭಕ್ತಾದಿಗಳು, ಗ್ರಾಮಸ್ಥರು ಹಾಗೂ ಎಲ್ಲ ಅಣ್ಣ ತಮ್ಮಂದಿರ ಒಂದು ಸಹಾಯದಿಂದ ಈ ಒಂದು ಕರಗ ಮಹೋತ್ಸವ 30 ವರ್ಷದಿಂದ ನಿಂತೋಗಿತ್ತು. ಈಗ ಎಲ್ಲರೂ ಸೇರಿ ಆ ಏಳು ಮಂದಮ್ಮ ಹಾಗೂ ಆನಂದಲಕ್ಷ್ಮಿ ಕೃಪಾ ಕಟಾಕ್ಷದಿಂದ ಎಲ್ಲರೂ ಭಾಳ ಅದ್ದೂರಿಂದ ಈ ಬಾರಿ ಏನು ಈ ಒಂದು ಕರಗನ ನಡೆಸ್ಕೊಟ್ಟಿದ್ದೀವಿ. ಜಲ್ದಿ ಕಾರ್ಯಕ್ರಮನ ಇನ್ನು ಮುಂದೇನೂ ಸಹ ಈ ನಮ್ಮ ದೇವಸ್ಥಾನದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ನಡೆದರೂ ಸಹ ಅದನ್ನು ತುಂಬ ಒಂದು ಇದರಿಂದ ಎಲ್ರಿಗೂ ಮುಗಿಸುವಂಥ ಕೆಲಸ ಆಗಬೇಕಾಗಿದೆ. ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಸಹ ಈ ಒಂದು ವಿಡಿಯೋನ ಶೇರ್ ಮಾಡಿ, ತಮ್ಮ ಗ್ರೂಪ್ಗಳಲ್ಲೂ ಶೇರ್ ಮಾಡಿ. ಹಾಗಾಗಿ ಇದನ್ನೆಲ್ಲರೂ ಜಾಸ್ತಿ ಜನ ವೀಕ್ಷಣೆ ಮಾಡೋದ್ರಿಂದ ಏನಪ್ಪ ಅಂದರೆ ಎಲ್ಲ ಕಾರ್ಯಕ್ರಮವೂ ಎಲ್ರಿಗೂ ರೀಚ್ ಆಗುತ್ತೆ ಅನ್ನೋದು ನನ್ನ ಉದ್ದೇಶ. ಜೈ ಶ್ರೀರಾಮ್, ಜೈ ಆನಂದಲಕ್ಷ್ಮಿ, ಜೈ ಏಳು ಮಂದಮ್ಮ, ಜೈ ಲಕ್ಷ್ಮೀ ರಂಗನಾಥ್.